ಇವತ್ತು 2 ಸತಿ ಹೋಗಿ ಬಂದು ಮಾಡಿದ್ರು ಕಾಡೊಳಗಡೆ. ಏನಾಯ್ತಣ್ಣ ಇವತ್ತು ಆ್ಯಕ್ಚುಲಿ? ಇವತ್ತು ಬೆಳಿಗ್ಗೆ ನಾನು ನಮ್ಮ ಊರಿಂದ 7 ಗಂಟೆಗೆ ಹೊರಟು ಅಲ್ಲಿ ಏನು ಬಾಳೆಹೊನ್ನೂರು ಪಕ್ಕದ ಅಂದರೆ ಬಾಳೆಹೊನ್ನೂರು ಕೊಪ್ಪ ಶೃಂಗೇರಿ ವಲಯದ ಜೇನುಗದ್ದೆಗೆ ತಲುಪಿದೆ. ಅಲ್ಲಿ ನಮ್ಮ ಆನೆ ಕ್ಯಾಂಪ್ ಇತ್ತು. ಅಷ್ಟೊತ್ತಿಗೆ ನನಗೊಂದು ಮೆಸೇಜ್ ಬಂತು, 2 ಆನೆಗಳಿದ್ದಾವೆ, ಅದರಲ್ಲಿ ಒಂದು ಆನೆ ಈಗ ಏನು ಇಲ್ಲೆಲ್ಲ ಪ್ರಾಣಹಾನಿ ಮಾಡ್ತಾಯಿದೆ, ಆ ಡಬಲ್ ಕೋರೆದು ದೊಡ್ಡ ಆನೆ ಇದೆ ಅಂತ ಒಂದು ಸುದ್ದಿ ಬಂತು. ಆಮೇಲೆ ಪ್ರತಿ ಸತಿನೂ ಆನೆ ಹಿಡಿಯಬೇಕಾದ್ರೆ ನನಗೆ ಅದು ಆನೆ ಹಿಡಿಯೋದು ನನಗೆ ಇಷ್ಟ ಇರಲ್ಲ, ಆದರೂ ನಾನು ಭಾಗವಹಿಸ್ತೀನಿ. ಆಮೇಲೆ ಅಲ್ಲಿಂದ ಒಂದು ಆನೆ ಕ್ಯಾಂಪಿಂದ ಸ್ವಲ್ಪ ದೂರದಲ್ಲಿ ಪುರ ಅನ್ನೋ ಒಂದು ಗ್ರಾಮಕ್ಕೆ ಹೋದು ಜೇನುಗದ್ದೆಯಿಂದ. ಪುರ ಗ್ರಾಮ ಭಾರಿ ಸುಂದರವಾದ ಗ್ರಾಮ, ಸುತ್ತಮುತ್ತ ಬೆಟ್ಟಗಳು. ಇಲ್ಲಿ ಪೂರ್ತಿ ಬೆಟ್ಟಗಳಲ್ಲೆಲ್ಲ ಎಲೆ ಉದುರುವ ಕಾಡುಗಳು ಇರೋದು. ಇಲ್ಲಿ ಎವರ್ಗ್ರೀನ್ ಫಾರೆಸ್ಟ್ ಅಂದರೆ ನಿತ್ಯ ಹರಿದ್ವರ್ಣ ಕಾಡುಗಳಿಲ್ಲ. ಇಲ್ಲಿ ದೊಡ್ಡ ದೊಡ್ಡ ಬಂಡೆಗಳು, ಸಿಕ್ಕಾಪಟ್ಟೆ ಡೀಪ್ ವ್ಯಾಲಿಗಳಿದೆ, ಅಂದರೆ ಕಣಿವೆಗಳಿವೆ. ಅಲ್ಲಿಗೆ ನಾನು ಫಾರೆಸ್ಟ್ಗಳ ಜೊತೆ ನಾನು ನನ್ನ ಜೀಪ್ ತಗೊಂಡು ಹೋಗಿದ್ದೆ. ಅಲ್ಲಿಗೆ ಹೋಗಿ ಅಲ್ಲಿಂದ 1 ಕಿಲೋಮೀಟ್ರು, ಅಂದಾಜು 1 ಕಿಲೋಮೀಟ್ರು ನಡೆದು ಆ ಕಾಡಿನ ಪಕ್ಕ ಒಂದು ಕಾಡಿತ್ತು. ಅದೇ ಅಮ್ಮುದೀಣೆ ಅಂತ, ದಿಣ್ಣೆ ಇಲ್ಲ ದೀಣೆ, ಅಮ್ಮುದೀಣೆ ಅಂತ ಇಲ್ಲ ದಿಣ್ಣೆ ಅಂತ. ಅಲ್ಲಿಗೆ ಹೋಗಿ ತಲುಪಿದ್ದು. ಆವಾಗ ಸುಮಾರು ಅಲ್ಲಿಗೆ ತಲುಪಬೇಕಾರೆ 10 11 ಗಂಟೆ ಆಗಿತ್ತು. 2 ಆನೆಗಳಿದ್ದಾವೆ ಅಂತ ಸುದ್ದಿ ಇತ್ತು. ಜೊತೆಗೆ ಈ ಡೇಂಜರಸ್ ಆನೆನೂ ಇತ್ತು ಅನ್ನೋದು, ಅದನ್ನ ಅಷ್ಟು ಡೇಂಜರಸ್ ಮಾಡಿರೋದು ಮನುಷ್ಯರೇ, ಅದಿರಲಿ. ಆ ಆನೆನೂ ಇದೆ ಅನ್ಬೇಕಾದ್ರೆ ಎಲ್ಲರೂ ಒಂಥರ ಖುಷಿ, ಕೆಲವರು ಮುಖದಲ್ಲಿ ಏನೋ ಒಂಥರ ಕಳವಳ, ಹೆದರಿಕೆ ವಾತಾವರಣ ಇತ್ತು. ನಮಗಿದೆಲ್ಲ ಮಾಮೂಲಿ, ಯಾಕೆಂದರೆ ನಾನೊಂದು 25 ವರ್ಷದಿಂದ ಇಂಥ ಆನೆಗಳನ್ನ ಹಿಡಿಯೋಕ್ಕೆ ಇಲ್ಲ ಕಾಡೊಳಗೆ ಹೋಗಿ, ಕೆಲವು ಟೈಮ್ ನಾನು ವೆಂಕಟೇಶಣ್ಣನ ಜೊತೆ ಗನ್ನರಾಗಿ ನಾವು ಇಬ್ಬರೇ ಸುಮಾರು ಕಾಡೊಳಗೆ 1-2 ಕಿಲೋಮೀಟ್ರ್ ನಡೆದು ಹೋಗಿ ಆನೆ ಹೊಡೆದು ಕೆಡಗಿದ್ದೀವಿ. ಆಮೇಲೆ ಆ ಕಾಡಲ್ಲಿ ಕಾಡಾನೆಗಳು ಹೋಗ್ಬೋದೇ ಬಿಟ್ಟು ನಮ್ಮ ಸಾಕಿದ ಆನೆಗಳಿಗೆ ಹೋಗೋಕ್ಕೆ ಅವಕ್ಕೆ ಅಷ್ಟು ಐಡಿಯಾ ಇಲ್ಲ. ಆಮೇಲೆ ನಾನು 11:30 ಒಳಗೆ ಕಾಡೊಳಗೆ ನಾನು ಪ್ರವೇಶ ಮಾಡಿದೆ. ತುಂಬ ಇಳಿಜಾರಾದ ಕಾಡು, ಕಲ್ಲು ಬಂಡೆಗಳು, ಬಿದಿರು ಮೆಣಕೆಗಳು, ಆಮೇಲೆ ಎಲೆ ಉದುರುವ ಕಾಡಿನ ಮರಗಳು. ಅಲ್ಲಿ ಭಾರಿ ಬೆಲೆ ಬಾಳುವ ಮರಗಳು ಇದ್ದು, ಬೀಟೆ, ಮತ್ತಿ, ಹೊನ್ನೆ ಮರಗಳು. ಅಲ್ಲಿಂದ ಮುಂದೆ ಹೋಗ್ಬೇಕಾದ್ರೆ ಒಂದು ಕಾಫಿ ಎಸ್ಟೇಟ್ ಸಿಕ್ತು. ಒಂದು ಕಾಡು ದಾಟಿದ ಮೇಲೆ ಸುಮಾರು 1-2 ಕಿಲೋಮೀಟ್ರ್ ನಡೆದ ಮೇಲೆ ಅದೊಂದು ರೋಬಸ್ಟಾ ತೋಟ, ಅದು ಕೃಷ್ಣೇಗೌಡರು ಅನ್ನೋರ ತೋಟ. ಅದ್ರ ಪಕ್ಕ ಇರೋ ಕಾಡೆ, ಅಂದರೆ ಅದೆಲ್ಲ ಸೇರಿ ಅದೊಂದು ದೊಡ್ಡ ಕಾಡು. ಆ ಕಾಡೆ ಅಮ್ಮುದೀಣೆ ಇಲ್ಲ ಅಮ್ಮುದಿಣ್ಣೆ. ಹೋಗಿ ಕಾಡೊಳಗೆ ಒಂದು ಟೀಮ್ ಹೋಯಿತು, ನಮ್ಮ ಟ್ರ್ಯಾಕ್ ಮಾಡೋ ಟೀಮು, ನಮ್ಮ ನಾಗರಹೊಳೆ ಬಂಡೀಪುರದಿಂದ ಬಂದ ಹುಡುಗರು, ಜೊತೆಗೆ ನಮ್ಮ ಆಲ್ದೂರಿನ ಕಿಶೋರ್ ಟೀಮು, ಫಾರೆಸ್ಟ್ ಕಿಶೋರ್ ಟೀಮು, ಆಮೇಲೆ ದುಬಾರೆ ಈರಣ್ಣ ಅನ್ನೋ ಒಬ್ಬ ಭಾರಿ ಸೂಕ್ಷ್ಮವಾಗಿ ನಡೆಯೋ ಮನುಷ್ಯ. ಆನೆಗಳನ್ನ ಪತ್ತೆ ಮಾಡೋದರಲ್ಲಿ ಸದ್ಯಕ್ಕೆ ಈರಣ್ಣನ ಮುಂದೆ ಯಾರೂ ಇಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ಅದು ನಮಗೆ ಗೊತ್ತು ಅದು ಈರಣ್ಣ ಏನು ಅನ್ನೋದು. ಹಾಗಾಗಿ ಹೇಳ್ತಾ ಇದ್ದೀನಿ. ನಾವು ಅವರು ಸುಮಾರು ಒಂದು 25 ಆನೆ ಹಿಡಿದಿರ್ಬೋದು ಒಟ್ಟೊಟ್ಟಿಗೆ ಕಾಡೊಳಗೆ ಹೋಗಿ. ಆಮೇಲೆ ಹೋಗಿ ಸ್ವಲ್ಪ ಹೊತ್ತಿಗೆ ಆನೆ ಗೀಳಿಡೋ ಸೌಂಡ್ ಬಂತು. ಆಮೇಲೆ ನಮಗೆ ಸುದ್ದಿ ಬಂದಿದ್ದು 2 ಆನೆಗೂ ಡಬಲ್ ಕ್ವಾರೆ ಆನೆ ಅಂತ. ನಿನ್ನೆದು ಒಂದು ಸಿಂಗಲ್ ಕ್ವಾರೆ ಆನೆ ಇದ್ರ ಜೊತೆ ಇದ್ದ ಆನೆ. ನಿನ್ನೆ ನಾವು ಅಲ್ಲಿ ಹೋಗಿ ಅದು ಏನೋ ಒಂದು ಸೂಕ್ಷ್ಮ ತಿಳ್ಕೊಂಡು, ಆನೆ ಬುದ್ಧಿವಂತ ಪ್ರಾಣಿ. ನಿನ್ನೆ ಏನು ಬಸರಳ್ಳಿಯಲ್ಲಿದ್ದ ಆನೆ
ಹೈವೇ ದಾಟಿ ಆಲ್ದೂರು ಮತ್ತು ಬಾಳೆಹೊನ್ನೂರು ಶೃಂಗೇರಿ ಹೈವೇ ದಾಟಿ, ಅಂದರೆ ಆ ಹೈವೇಯ ಎಡಭಾಗದಲ್ಲಿ ಇರುವ ಐದಳ್ಳಿ ಅನ್ನೋ ಒಂದು ವಿಲೇಜಿಗೆ ಹೋಗಿ ಕಾಡಿಗೆ ಹೋಯಿತು, ತಪ್ಪಿಸ್ಕೊಂತು. ಆಮೇಲೆ ಅಲ್ಲಿ ಗೀಳಿಡೋಕ್ಕೆ ಶುರು ಮಾಡಿದ್ವು. ಆನೆ ಗೀಳಿಡೋಕ್ಕೆ ಶುರು ಮಾಡಿದ ಕೂಡಲೇ ಸ್ವಲ್ಪ ಗಾಳಿ ಒಂದು ಟರ್ನ್ ಹೊಡಿತಾ ಇತ್ತು. ನನಗೆ ಒಂದು ಪರಿಚಿತ ಒಂದು ವಾಸನೆ ಬಂತು. ವಾಸನೆನೋ ಸುವಾಸನೆನೋ ದುರ್ವಾಸನೆನೋ ಒಟ್ಟಾರೆ ಒಂದು ವಾಸನೆ ಬಂತು. ಅದು ನೋಡಿದರೆ ಅದು ಮದ ಬಂದ ಆನೆ ಸ್ಮೆಲ್ಲು. ನಾನು ಹೇಳಿದೆ ಆನೆಗೆ ಮದ ಬಂದಿರ್ಬೋದು ಅಂತ. ಅಷ್ಟೊತ್ತಿಗೆ ಅದಕ್ಕಿಂತ ಮೊದಲು ಅರ್ಧ ಗಂಟೆಯಿಂದ ಏನು ಸಕ್ಕರೆಬೈಲಿನ 3 ಆನೆಗಳು ಹೆಂಗೆಂಗೋ ಆಡ್ತಾಯಿತ್ತು. ಕೆಲವು ಹೆದರ್ತಾಯಿತ್ತು, ಕೆಲವು ಓಡೋಕ್ಕೆ ನೋಡ್ತಾಯಿತ್ತು. ಇದು ಯಾಕೆ ಅಂತ ನಂಗೆ ಅರ್ಥ ಆಗಿರಲಿಲ್ಲ. ಏನೋ ಇದೆ, ನಮಗೆ ಗೊತ್ತಿಲ್ಲದ್ದೇನೋ ಆ ಸಕ್ಕರೆಬೈಲಿನ ಆನೆಗಳಿಗೆ ಗೊತ್ತಾಗ್ತಿದೆ ಅಂತ. ಅದರಲ್ಲಿ ಒಂದು ಅರ್ಜುನ, ಆ ಅರ್ಜುನ ನಮ್ಮ ಸಕಲೇಶ್ಪುರದಲ್ಲಿ ಅದನ್ನ ಹಿಡಿಬೇಕಾದ್ರೆ ಅರ್ಜುನ 1 ತಿಂಗಳು ಮರಿ, 1 ವರ್ಷದ ಮರಿ, ಅದರ ತಾಯಿ ಕುಂತಿ, ಅವನ್ನೆಲ್ಲ ಒಟ್ಟಿಗೆ ನಾವು ಸಕ್ಕರೆಬೈಲಿಗೆ ಕಳಿಸಿದ್ದು. ಅವನು ಬಂದಿದ್ದ ಅರ್ಜುನ. ಆಮೇಲೆ ಅಷ್ಟೊತ್ತಿಗೆ ನನಗೆ ಸ್ಮೆಲ್ ಹೊಡಿತು. ಅದು ಅಷ್ಟೊತ್ತಿಗೆ ಮತ್ತೆ ಆನೆ ಗೀಳಿಟ್ಟು ಕಾಫಿ ತೋಟಕ್ಕೆ ಎಂಟ್ರಿ ಆಯಿತು. ಅದ್ರ ಒಳಗಡೆ ಕಿಶೋರ್ ಮೇಲೆ ದಾಳಿ ಮಾಡ್ತು. ಕಿಶೋರು ಕೂದಲೆಳೆಯಲ್ಲಿ ತಪ್ಪಿಸ್ಕೊಂಡ್ರು. ಅದಕ್ಕೆ ಹೆಂಗೆ ಅಂದರೆ 99.5% ಬರೀ 5% ಉಳ್ಕೊಂಡ್ರು. ಇಲ್ಲ ಅಂದರೆ ಭಾರಿ ಒಂದು ಅನಾಹುತ ಆಗೋ ಚಾನ್ಸ್ ಇತ್ತು. ಅದೇ ಸಮಯದಲ್ಲಿ ನಮ್ಮದು ನಮ್ಮ ಮಹೇಂದ್ರ ಆನೆ, ನಮ್ಮ ಮೈಸೂರಿನ ಪಟ್ಟದ ಆನೆ ಶ್ರೀಕಂಠದತ್ತ ಒಡೆಯರನ್ನು ಕಾಡೊಳಗೆ ಕಳಿಸಿರು. ಆಮೇಲೆ ನಾನು ಮೊನ್ನೆಯಿಂದಲೂ ಕೇಳ್ತಾ ಇದ್ದೆ ಇಲ್ಲಿ ಲೋಕಲ್ ಹುಡುಗರಿಗೆ, ETF ಹುಡುಗರಿಗೆ ಎಲ್ಲ, ನೀವು ಆ ಆನೆನ ನೋಡಿದಿರಾ, ಅದಕ್ಕೆ ಮದ ಬಂದಿರ್ಬೋದು, ಇಲ್ಲ ಅಂದರೆ ಈ ಆನೆ ಹೀಗೆ ಊರೊಳಗೆ ಬಂದು ಇಲ್ಲ ಕಾಡಿನಿಂದ ನಾಡಿಗೆ ಬಂದು ದಾಳಿ ಮೇಲೆ ದಾಳಿ ಮಾಡ್ತಾ ಇರೋದು, ಹಿಟಾಚಿ ಮೇಲೆ ದಾಳಿ ಮಾಡಿದ್ದು, ಹಾಗೆಲ್ಲ ಮಾಡಲ್ಲ ಆನೆಗಳು. ಮದ ಬಂದಿರಬೇಕು, ಮದ ಬಂದ ಆನೆಗಳಿಗೆ ಏನು ಅರ್ಥ ಆಗಲ್ಲ ಅಂತ ಹೇಳಿದೆ. ಇಲ್ಲ ಸರ್, ಇಲ್ಲ ಅಣ್ಣ ಅಂತಿದ್ರು. ಆದರೆ ಈಗ ನೋಡಿದರೆ ದೈತ್ಯ ಆನೆ, ಆ ಆನೆ ನಮ್ಮ ಮಹೇಂದ್ರ ಆನೆ ಅಷ್ಟೇ ಎತ್ತರ, ಅದಕ್ಕಿಂತ ದಪ್ಪ ಮತ್ತು ಭಾರಿ ಸ್ಟ್ರಾಂಗ್ ಇದೆ. ಅದರ ಕೋರೆಗಳು ಅದರದ ಒಳಗಡೆಯಿಂದ ಅದರ ದವಡೆಯಿಂದ ಹೊರಗಡೆ, ಸೊಂಡ್ಲಿಂದ ಹೊರಗಡೆನೇ ಸುಮಾರು 2.5 ಅಡಿ ಉದ್ದ ಇರ್ಬೋದು. ಅವು ಸ್ಟ್ರೈಟ್ ಇದ್ದಾವೆ. ನಮ್ಮ ಆನೆ ಏನಾರ ಅದಕ್ಕೆ ತಲೆ ಕೊಟ್ಟರೆ ಏನಾರ ಅಂದರೆ ಫೈಟ್ ಮಾಡೋಕ್ಕೆ ಹೋದರೆ ನಮ್ಮ ಆನೆಗಳು ಕಣ್ಣೇ ಕಿತ್ಕೋಬೋದು, ಆ ರೀತಿ ಸ್ಟ್ರೈಟ್ ಕೋರೆ. ಆಮೇಲೆ ಮತ್ತೆ ಗಿಳಿತು ಬಂತು. ನಮ್ಮ ಮಣಿ ಅನ್ನೋ ನಮ್ಮ ಒಬ್ಬ ಕಾವಡಿ ಹೋಗಿ ಒಂದು ಮರ ಹತ್ತಾನೆ ಆ ಕೃಷ್ಣೇಗೌಡರದ ರೋಬಸ್ಟ ತೋಟದಲ್ಲಿ. ಇದು ಎಂಥ ಖತರ್ನಾಕ ಆನೆ ಅಂದರೆ, ಅವನು ಮರ ಹತ್ತಿದ್ದು ನೋಡಿ ಮರದ ಬಟ್ಟೆ ನಿಂತು ಅವನಿಗೆ ಹಿಡಿಯೋಕ್ಕೆ ಸೊಳ್ಳು ಹಾಕ್ತು. 2-3 ಸತಿ ಸೊಳ್ಳು ಹಾಕಿ ಟ್ರೈ ಮಾಡ್ತು. ಅವರೆಲ್ಲ ನಾಗರಹೊಳೆ ಆ ಬಂಡೀಪುರದ ಕಡೆ ಹುಡುಗರುಗಳು, ಅವರು ಮರನ ಮಂಗಗಳಕ್ಕಿಂತಲೂ ಸ್ಪೀಡಾಗಿ ಹತ್ತಾರೆ. ಅವನ ಮೇಲೆ ಹತ್ತಿ ಉಳ್ಕೊಂಡ. ಆಮೇಲೆ ಡಾಕ್ಟ್ರ್ ಮೇಲೆ ಅಟ್ಯಾಕ್ ಆಯಿತು. ಡಾಕ್ಟ್ರು ನಮ್ಮ ರಮೇಶ್ ಡಾಕ್ಟ್ರೆಲ್ಲ ಸ್ವಲ್ಪದ್ರಲ್ಲಿ ಬಚಾವಾದರು. ಅಷ್ಟೊತ್ತಿಗೆ ಮಾವುತರುಗಳು ಒಂದು ಐಡಿಯಾ ಮಾಡಿರು. ಆನೆಗಳ ನಮ್ಮ ಸಾಕಿದಾನೆ ಶ್ರೀಕಂಠ ಮತ್ತು ಏನು ಮಹೇಂದ್ರ ಆನೆನ ಬೇರೆ ನಿಲ್ಲಿಸಲಿಲ್ಲ. 2 ಆನೆಗಳನ್ನ ಒಟ್ಟೊಟ್ಟಿಗೆ ನಿಲ್ಲಿಸಿರು. ಅಷ್ಟೊತ್ತಿಗೆ ಈ ಆನೆ ಬಂದು ಒಂದೇ ಸತಿ 2 ಆನೆಗಳು ನಮ್ಮವು ದೈತ್ಯ ಆನೆಗಳೇ. ಅದರಲ್ಲೂ ಶ್ರೀಕಂಠನ ಕೋರೆನ ಬಿಳಿಯ ಆ ತೊಟ್ಲು ಕೊಂಬುಗಳನ್ನು ನೋಡಿ ಆ ಆನೆ ಒಂದು ಸತಿ ಕಣ್ಣ ದುರು ನೋಡ್ಕೊಂಡು ಆ ಕಡೆ ಹೋಯಿತು. ಅಷ್ಟೊತ್ತಿಗೆ ಆಗಬಾರದ ಅನಾಹುತಗಳೆಲ್ಲ ಆಗೇ ಹೋಗಿತ್ತು. ಇವತ್ತು ಯಾವ ದೇವರು, ನಾವು ದೇವ್ರನ್ನ ನಂಬರು. ನಾನು ಅದು ಯಾವುದೋ ಒಂದು ದೇವರ ಆಶೀರ್ವಾದದಿಂದ ಇವತ್ತು ಅಲ್ಲಿ 1 ಇಲ್ಲ 2 ಒಂದು ಹೆಣ ಬಿದ್ದೋಗ್ಬೇಕಿತ್ತು, ಇಲ್ಲ ಅಂದರೆ ಒಂದು ಆನೆ ಫಿನಿಶ್ ಆಗ್ತಿತ್ತು. ಯಾಕೆ ಅಂದರೆ ನಾವು ಈ ಹಿಂದೆ ಅರ್ಜುನನ ಕಳ್ಕೊಂಡು ನಾವು ಇದೇ ರೀತಿ
ಮದ ಬಂದ ಆನೆನ ನಾವು ಗಮನಿಸ್ದಲೇ ಕಾಡೊಳಿಕೆ ಆನೆ ತಗೊಂಡು ಹೋಗಿ ಈ ಸತಿನೂ ನಾವು ಅದೇನು ದೇವ್ರ ದಯೆಯಿಂದ ಅವೆರಡನ್ನೂ ಒಟ್ಟೊಟ್ಟಿಗೆ ನಿಲ್ಸತಿಗೆ ಆ ಆನೆ ಬರೀ ದುರ್ಗುಟ್ಕೊಂಡು ನೋಡ್ಕೊಂಡೇ ಹೋಯಿತು. ಆಮೇಲೂ ಆನೆ ಅಲ್ಲೇ ನಿಂತಿತ್ತು. ಅಲ್ಲೇ ಅಂದರೆ ನನ್ನಿಂದ 100 ಮೀಟ್ರು ಇಲ್ಲ ಅಷ್ಟು ದೂರದಲ್ಲಿ ಕಾಡೊಳಗೆ ನಿಂತಿತ್ತು. ನಮ್ಮ ಹುಡುಗರೆಲ್ಲ ಮರದ ಮೇಲೆ ಹತ್ಕೊಂಡು ತೋರಿಸ್ತಾಯಿದ್ರು, ಅಲ್ಲಿ ನಿಂತಿದೆ, ಅಲ್ಲಿದೆ, ಅಲ್ಲಿದೆ ಅಂತ. ಆಮೇಲೆ ಇದು ಮತ್ತೊಂದು ಸತಿ ದಾಳಿ ಮಾಡುವ ಮುನ್ಸೂಚನೆ ಇತ್ತು. ನಮ್ಮ ಆನೆಗಳೆಲ್ಲ ಹೊರಗೆ ಬಂದು ನಮ್ಮ ಮಾವುತರು, ನಮ್ಮ ಡಾಕ್ಟ್ರು, ನಮ್ಮ